ಓಂ ರಾಮ್ ಪ್ರೀಂ ಪ್ರೌಂ ಸಹ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕುಂಭ ರಾಶಿಯವರಿಗೆ ಮೂರನೇ ಹಂತದ ಶನಿಯ ಸಾಡೆ ಸಾತಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತರಲಿವೆ? ಜನ್ಮ ಶನಿ ಬಿಡುಗಡೆಯಾಗಲಿದೆ. ಈ 5 ವರ್ಷಗಳಲ್ಲಿ ಕುಂಭ ರಾಶಿಯವರು ಕಳೆದುಕೊಂಡದ್ದು ಏನು? ಮುಂದಿನ 2.5 ವರ್ಷಗಳಲ್ಲಿ ನೀವು ಪಡೆದುಕೊಳ್ಳುವುದು ಏನು? ಯಾವ ವಿಚಾರಗಳಲ್ಲಿ ಜಾಗ್ರತೆಯನ್ನು ವಹಿಸಬೇಕು ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕುಂಭ ರಾಶಿಯ ಚಿಹ್ನೆ ಕುಂಭ. ಕುಂಭವನ್ನು ದೇವರ ಅಭಿಷೇಕಕ್ಕೂ ಕುಂಭಾಭಿಷೇಕಕ್ಕೂ ಉಪಯೋಗಿಸುತ್ತೇವೆ. ಧಾರ್ಮಿಕ ಕಾರ್ಯಗಳಲ್ಲಿ ಕುಂಭ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತದೆ. ಹಾಗೆಯೇ ದುಃಖದ ಸಮಯದಲ್ಲೂ, ಅಂದರೆ ಸಾವಿನ ಸಂದರ್ಭದಲ್ಲಿಯೂ ಕುಂಭ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದೇ ರೀತಿ ಕುಂಭ ರಾಶಿ ಹಾಗೂ ಕುಂಭ ಲಗ್ನದವರು ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಸುಖಗಳನ್ನು ಎರಡು ಸಮಾನವಾಗಿ ತೆಗೆದುಕೊಳ್ಳುತ್ತೀರಾ. ಕುಂಭ ರಾಶಿಯವರು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಕಷ್ಟ ದುಃಖಗಳನ್ನು ಅನುಭವಿಸಿ ಆ ಸಂಕಷ್ಟವನ್ನು ಅನುಭವಿಸಿದ ನಂತರವೇ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಪರಿವರ್ತನೆಯನ್ನು, ದೊಡ್ಡ ಗೆಲುವು, ಸಂತೋಷವನ್ನು ಕಾಣುತ್ತೀರಾ. ಈ 5 ವರ್ಷಗಳಲ್ಲಿ ಕುಂಭ ರಾಶಿಗೆ ಶನಿಯ ಸಾಡೆ ಸಾತಿಯ ಸಂದರ್ಭದಲ್ಲಿ ಅತಿ ಹೆಚ್ಚು ದುಃಖ ಕಷ್ಟಗಳನ್ನು ಎದುರಿಸಿದ್ದೀರಾ. ಸಾಡೆ ಸಾತಿಯ ಸಂದರ್ಭದಲ್ಲಿ ನಿಮ್ಮ ರಾಶಿಗೆ ಶನಿಗ್ರಹ ಪ್ರವೇಶಿಸಿದಾಗ ಮೊದಲು ನಿಮ್ಮ ಮನಸ್ಸಿಗೆ ದೊಡ್ಡ ಆಘಾತವಾಗಿರುತ್ತದೆ. ನಿಮ್ಮ ಆರೋಗ್ಯದಲ್ಲಿ ಬಹಳ ವ್ಯತ್ಯಾಸವಾಗಿತ್ತು. ನಿಮ್ಮ ಸಂಬಂಧಗಳಲ್ಲಿ ಅನುಭವಿಸಿದ್ದೀರಾ. ನಿಮ್ಮ ಸ್ನೇಹಿತರು, ಸಂಬಂಧಿಕರು, ನಿಮ್ಮ ಪ್ರೀತಿ ಪಾತ್ರರನ್ನು ಶಾಶ್ವತವಾಗಿ ಕಳೆದುಕೊಂಡಿರುತ್ತೀರಾ, ಅಥವಾ ತಾತ್ಕಾಲಿಕವಾಗಿ ನಿಮ್ಮಿಂದ ನಿಮ್ಮ ಪ್ರೀತಿ ಪಾತ್ರರು ದೂರವಾಗಿರ್ತಾರೆ. ಈ ಘಟನೆ ನಿಮ್ಮ ಮನಸ್ಸಿನ ಮೇಲೆ ದೊಡ್ಡ ಆಘಾತವನ್ನು ಉಂಟು ಮಾಡಿರುತ್ತದೆ. ಇದರಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆಯಾಗಿ ನೊಂದಿರುತ್ತೀರಾ. ನಿಮ್ಮ ಮಾತಿನಿಂದ ಕೆಟ್ಟವರಾಗಿರುತ್ತೀರಾ. 5 ವರ್ಷಗಳ ಮೊದಲು ನಿಮ್ಮ ಮಾತುಗಳನ್ನು ನಿಮ್ಮ ಸ್ನೇಹಿತರು, ಸಂಬಂಧಿಕರು, ಅಕ್ಕ, ತಂಗಿ, ಪ್ರೇಮಿ, ಜೀವನ ಸಂಗಾತಿ ಪ್ರತಿಯೊಬ್ಬರು ನಿಮ್ಮ ಮಾತಿಗೆ ಬೆಲೆ, ಗೌರವವನ್ನು ಕೊಡುತ್ತಿದ್ದರು. ಆದರೆ ಸಾಡೆ ಸಾತಿ ಪ್ರಾರಂಭವಾದ ನಂತರ ನಿಮ್ಮ ಮಾತಿಗೆ ಬೆಲೆ ಕೊಡದೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿರುತ್ತಾರೆ. ನಿಮಗೆ ಗೌರವ, ಬೆಲೆ ಕೊಡದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಅವಮಾನವನ್ನು ಮಾಡಿರುತ್ತಾರೆ. ನಿಮ್ಮನ್ನು ಹೀಯಾಳಿಸಿ ಮಾತಾಡಿ ನಿಮ್ಮ ಮನಸ್ಸಿಗೆ ದುಃಖ ಕೊಟ್ಟಿರುತ್ತಾರೆ. ಸಾಡೆ ಸಾತಿಯ ಈ 5 ವರ್ಷದಲ್ಲಿ ನಿಮ್ಮ ಫೈನಾನ್ಸ್ ಮೇಲೆ ದೊಡ್ಡ ಹೊಡೆತ ಬಿದ್ದಿರುತ್ತದೆ. ನಿಮ್ಮ ಹಣವನ್ನು ಶೇರ್ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್, ಬಿಟ್ಕಾಯಿನ್ಸ್ ಈ ರೀತಿ ಇನ್ವೆಸ್ಟ್ ಮಾಡಿ ಲಾಸ್ ಮಾಡಿಕೊಂಡಿರುತ್ತೀರಾ. ನಿಮ್ಮ ಕುಟುಂಬದವರಿಗೋಸ್ಕರ ಅನಾವಶ್ಯಕ ಖರ್ಚುಗಳನ್ನು ಮಾಡಿರುತ್ತೀರಾ. ನಿಮ್ಮ ಅನಾರೋಗ್ಯದ ಕಾರಣಕ್ಕಾಗಿ ಖರ್ಚುಗಳನ್ನು ಮಾಡಿರುತ್ತೀರಾ. ಅತಿ ಹೆಚ್ಚು ಸಾಲಗಳನ್ನು ಮಾಡಿಕೊಂಡಿರುತ್ತೀರಾ. ಈ ಕಾರಣಗಳಿಗೋಸ್ಕರ ಕೆಲಸ ಕಾರ್ಯಗಳಿಲ್ಲದೆ ಅಲೆದಾಟ ಮಾಡಿರುತ್ತೀರಾ. ಬಿಸ್ನೆಸ್ ಸ್ಟಾರ್ಟ್ ಮಾಡಿರುತ್ತೀರಾ, ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಅಲ್ಲಿ ಲಾಸ್ ಮಾಡಿಕೊಂಡಿರ್ತೀರಾ. ನೀವು ಕೈ ಹಾಕಿದಂತಹ ಕೆಲಸ ಕಾರ್ಯಗಳಲ್ಲಿ ಪದೇ ಪದೇ ಸೋಲುಗಳನ್ನು, ಅಬ್ಸ್ಟಕಲ್ಸ್ಗಳನ್ನು, ಅಡೆತಡೆಗಳನ್ನು ಅನುಭವಿಸಿದ್ದೀರಾ. ಮಾರ್ಚ್ 29, 2025ರಲ್ಲಿ 2ನೇ ಹಂತದ ಸಾಡೆ ಸಾತಿ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತದೆ. ಶನಿಗ್ರಹ ನಿಮ್ಮ ರಾಶಿಯಿಂದ 2ನೇ ಭಾವವಾದಂತಹ ಮೀನ ರಾಶಿಗೆ ಪ್ರವೇಶಿಸಿದಾಗ ಕುಂಭ ರಾಶಿಯವರಿಗೆ 3ನೇ ಹಂತದ ಶನಿಯ ಸಾಡೆ ಸಾತಿ ಪ್ರಾರಂಭವಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಸಾಡೆ ಸಾತಿಯ ಮೊದಲನೆಯ ಹಾಗೂ 2ನೆಯ ಹಂತದ ಸಾಡೆ ಸಾತಿಯು ಹೆಚ್ಚು ತೊಂದರೆ ಕಷ್ಟಗಳನ್ನು ಕೊಟ್ಟು 3ನೇ ಹಂತದ ಸಾಡೆ ಸಾತಿಯ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ರಿಸಲ್ಟ್ಗಳನ್ನು ಕೊಡುತ್ತದೆ ಶನಿಗ್ರಹ. ಮಾರ್ಚ್ ತಿಂಗಳ ನಂತರ ಕುಂಭ ರಾಶಿಯವರ ಜೀವನದಲ್ಲಿ ಪಾಸಿಟಿವ್ ಬದಲಾವಣೆಗಳನ್ನು ಶನಿದೇವ ಕೊಡಲಿದ್ದಾರೆ. ಮಾರ್ಚ್ ತಿಂಗಳವರೆಗೂ ನಿಮ್ಮ ಜೀವನದ ಮಹತ್ತರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿಲ್ಲ. ಮಾರ್ಚ್ ತಿಂಗಳವರೆಗೂ ಬಹಳ ಸಮಾಧಾನವಾಗಿರಿ. ಸಾಡೆ ಸಾತಿಯ 3ನೇ ಹಂತದಲ್ಲಿ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಶನಿಗ್ರಹದ ದೃಷ್ಟಿ ನಿಮ್ಮ 4ನೇ ಭಾವಕ್ಕೆ ಬೀಳುತ್ತಿದೆ. ನಿಮ್ಮ ತಾಯಿಗೆ ಯಾವುದಾದರೂ ಸರ್ಜರಿ ಆಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ಆದ್ದರಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಶನಿಗ್ರಹದ ದೃಷ್ಟಿ 8ಮ ಭಾವಕ್ಕೆ ಬೀಳುತ್ತಿರುವುದರಿಂದ ನೀವು ರಿಸರ್ಚ್ ಮಾಡುತ್ತೀರಾ, ಡೀಪ್ ನಾಲೆಡ್ಜನ್ನು ಗೇನ್ ಮಾಡ್ತೀರಾ. ಡಿಟೆಕ್ಟಿವ್ ಫೀಲ್ಡ್, ರಿಸರ್ಚ್ ಫೀಲ್ಡ್, ಇನ್ಶೂರೆನ್ಸ್ ಫೀಲ್ಡಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಮಾರ್ಚ್ ತಿಂಗಳ ನಂತರ ಗುಡ್ ಟೈಮ್ ಅಂತ ಹೇಳಬಹುದು. ಈ 5 ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ
ಬರುವಂತಹ 2.5 ವರ್ಷದಲ್ಲಿ ಶನಿ ಗ್ರಹ ಪಾಸಿಟಿವ್ ರಿಸಲ್ಟ್ಗಳನ್ನು ಕೊಡಲಿದ್ದಾರೆ. ನಿಮ್ಮ ಬಿಸ್ನೆಸ್ ಅಲ್ಲಿ ಗ್ರೋತ್ ಅನ್ನು ಕಾಣ್ತಾ ಹೋಗ್ತೀರಾ. ಜಾಬ್ ಇಲ್ಲದಿರುವವರಿಗೆ ಹೊಸ ಹೊಸ ಜಾಬ್ಗಳು ಸಿಗುತ್ತವೆ. ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುತ್ತೀರಾ. ಸಾಡೆ ಸಾತಿಯ ಸಮಯದಲ್ಲಿ ಆಹಾರದಲ್ಲಿ ಡಿಸಿಪ್ಲಿನ್ ಅನ್ನು ಕಲಿಸಿರುತ್ತಾರೆ ಶನಿಗ್ರಹ. ಯಾವ ಆಹಾರವನ್ನು ಸೇವಿಸಬೇಕು, ಯಾವ ಆಹಾರವನ್ನು ಸೇವಿಸಬಾರದು ಎಂಬಂತಹ ನಾಲೆಡ್ಜ್ ನಿಮಗೆ ಬಂದಿರುತ್ತದೆ. ನಮ್ಮ ಆರೋಗ್ಯ ನಿಂತಿರುವುದೇ ನಮ್ಮ ಆಹಾರದ ಮೇಲೆ. ಆರೋಗ್ಯಕರ ಅಭ್ಯಾಸಗಳನ್ನು ರೂಢಿಸಿಕೊಂಡಿರ್ತೀರಾ. ಸಾತಿಯ 3ನೇ ಹಂತದಲ್ಲಿ ನೀವು ಬಹಳ ಆರೋಗ್ಯವಾಗಿರುತ್ತೀರಾ. ಆದರೂ ಮಾರ್ಚ್ ತಿಂಗಳ ನಂತರ ಡೆಂಟಲ್ ಇಶ್ಯೂಸ್ ಆಗಬಹುದು, ಫೇಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರಬಹುದು. ಶನಿ ಗ್ರಹ ನಿಮ್ಮ ದ್ವಿತೀಯ ಭಾವಕ್ಕೆ ಪ್ರವೇಶಿಸಲಿದೆ. ನೀವು ಆಲ್ಕೋಹಾಲ್ ಸೇವನೆಯನ್ನು ಮಾಡೋ ಹಾಗಿಲ್ಲ, ಸ್ಮೋಕಿಂಗ್ ಮಾಡಬಾರ್ದು, ಒಳ್ಳೆ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಳ್ಬೇಕು. ಮಾರ್ಚ್ ತಿಂಗಳ ನಂತರ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಇನ್ಕ್ರೀಸ್ ಅನ್ನು ಕಾಣುತ್ತೀರಾ. ನಿಮಗೆ ಬೇರೆ ಬೇರೆ ಮೂಲಗಳಿಂದ ಆದಾಯ ಬರಲು ಪ್ರಾರಂಭವಾಗಿ ನಿಮ್ಮ ಸಾಲಗಳು ಕ್ರಮೇಣವಾಗಿ ಕಡಿಮೆಯಾಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ, ನಿರಾಳತೆ ಸಿಗುತ್ತದೆ. ನಿಮ್ಮಿಂದ ದೂರವಾಗಿರುವಂತಹ ನಿಮ್ಮವರು ನಿಮ್ಮ ಬಳಿ ಮತ್ತೆ ಬರುತ್ತಾರೆ. ಸಂಬಂಧಗಳಲ್ಲಿದ್ದಂತಹ ವೈಮನಸ್ಸುಗಳು ಕಡಿಮೆಯಾಗಿ ಸುಮಧುರವಾದಂತಹ ಬಾಂಧವ್ಯ, ಅನ್ಯೋನ್ಯತೆ ಮೂಡುತ್ತದೆ. ನಿಮ್ಮ ಮಾತಿಗೆ ಬೆಲೆ, ಗೌರವ ಸಿಗುತ್ತದೆ. ಮನೆ, ಆಸ್ತಿ, ಜಮೀನು ಖರೀದಿ ಮಾಡುವಾಗ 1ಕ್ಕೆ 2 ಸಲ ಪತ್ರಗಳು ಸರಿಯಾಗಿ ಇದೆಯೋ ಇಲ್ಲವೋ ಎಂಬಂತಹ ಡಬಲ್ ಚೆಕ್ ಮಾಡಿ ನಂತರನೇ ನೀವು ಆಸ್ತಿಯನ್ನ ಖರೀದಿ ಮಾಡಬೇಕಾಗುತ್ತೆ. ಇಲ್ಲದಿದ್ದರೆ ಯಾವುದಾದರೂ ಲಿಟಿಗೇಷನ್ ಆಸ್ತಿಯನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ಬಹಳ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಈ ಒಂದು ವಿಚಾರದಲ್ಲಿ. ಕುಂಭ ರಾಶಿಯವರು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಲು ವರ್ಷಕ್ಕೆ 1 ಬಾರಿ ನಿಮ್ಮ ಮನೆ ದೇವರ ದರ್ಶನವನ್ನ ಮಾಡಬೇಕಾಗುತ್ತೆ. ನಿಮ್ಮ ಕುಲದೇವರಿಗೆ ಹೋಗಿ ಪೂಜೆಯನ್ನು ಮಾಡಿಸಿಕೊಂಡು ಬರುವುದರಿಂದ ನಿಮ್ಮ ಜೀವನದಲ್ಲಿ ಉನ್ನತಿಯನ್ನು, ಯಶಸ್ಸನ್ನು ಕಾಣಬಹುದು. ಪ್ರತಿನಿತ್ಯ ಶನಿಗ್ರಹದ ಬೀಜ ಮಂತ್ರವನ್ನು 21 ಬಾರಿ ಪಠಿಸಿ. ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ಚರಾಯ ನಮಃ. ಪ್ರತಿ ಶನಿವಾರ ಹಾಗೂ ಮಂಗಳವಾರ ಹನುಮಾನ್ ಚಾಲಿಸವನ್ನ ತಪ್ಪದೆ ಪಠಿಸಿ. ಕುದುರೆಯ ಲಾಳವನ್ನು ನಿಮ್ಮ ಮನೆಯ ಬಾಗಿಲಿನ ಮೇಲೆ ಹಾಕುವುದರಿಂದ ಶನಿಯ ಸಾಡೆ ಸಾತಿಯ ನೆಗೆಟಿವ್ ಪ್ರಭಾವಗಳು ಕಡಿಮೆಯಾಗಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿಯನ್ನು ಕಾಣುತ್ತೀರಾ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.